ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಗ್ ಕಬಾಬ್. ತುಂಬಾ ಟೇಸ್ಟಿಯಾಗಿರುತ್ತೆ. ಕಬಾಬ್ನ ಸೋಯಾದಲ್ಲೂ ಸಹ ಮಾಡ್ತಾರೆ, ಮತ್ತು ಚಿಕನ್ ಕಬಾಬ್ ಮಾಡ್ತಾರೆ, ಆಲೂ ಕಬಾಬ್ ಮಾಡ್ತಾರೆ. ನಾನು ಇವತ್ತು ಎಗ್ ಕಬಾಬ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬರೋಣ. ನಾನು ಈ ಎಗ್ ಕಬಾಬು 3 ಜನಕ್ಕಾಗಷ್ಟು ಮಾಡ್ಕೊಳ್ತಾ ಇರೋದು. ಒಂದು 6 ಮೊಟ್ಟೆನ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ನೀವೇನಾದರೂ ಎಕ್ಸ್ಟ್ರಾ ಇದ್ರಿ ಅಂತಂದರೆ ಇನ್ನೂ 1-2 ಮೊಟ್ಟೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಬೇಯಿಸ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ಕಬಾಬ್ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. 1.5 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಅದು ಸೇಮ್ 1.5 ಸ್ಪೂನು. ಖಾರದ ಪುಡಿ ಇದು 2 ಸ್ಪೂನ್ ಇದೆ. ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅರ್ಧ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ, ಉಪ್ಪು, ಕಾಳು ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಅರಿಶಿನ ಸ್ವಲ್ಪ, 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ನಾವು ಹಸಿಟ್ಟನ್ನ. ನೋಡಿ, ಕಲರ್ಗೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು ಹಾಕೊಂಡು, ಇನ್ನು ಸ್ವಲ್ಪ ನೀರು ಹಾಕೊಂಡು ಬೋಂಡಾಗಿ ನಾವು ಕಲಿಸ್ಕೊಳ್ತೀವಲ್ಲ ಅದೇ ತರ ಅಷ್ಟು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಪುದೀನ ಹಾಕಿದ್ರು ಚೆನ್ನಾಗಿರುತ್ತೆ. ನೋಡಿ, ಕಬಾಬ್ ಮಸಾಲ ರೆಡಿ ಆಗಿದೆ. ನೀವು ಇದನ್ನ ತುಂಬಾ ನೀರಾಗಿ ಕಲಿಸ್ಕೋಬೇಡಿ. ಎಣ್ಣೆಗೆ ಹಾಕಿದ ತಕ್ಷಣ ಆ ಮೊಟ್ಟೆದು ಬಿಳಿವಾಗ ಅದು ಪಟ್ ಅಂತ ಎಗರುತ್ತೆ. ಸೊ ಹಂಗಾಗಿ ನೀವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ನಾನು ಮೊಟ್ಟೆನ ಈ ತರ ಕಟ್ ಮಾಡಿ ತಗೊಂಡಿದ್ದೀನಿ ನೀಟಾಗಿ ಚಿಕ್ಕದಾಗಿ. ನೀವು ಬೇಕಾದ್ರೆ ಇನ್ನು ಮೊಟ್ಟೆನ 2 ಭಾಗ ಮಾಡಿ ಮಸಾಲ ಹಾಕೋಬಹುದು. ನೀಟಾಗಿ ಇದನ್ನ ಮಸಾಲೆನಲ್ಲಿ ಡಿಪ್ ಮಾಡ್ಕೋಬೇಕು. ಈ ತರ ಫಸ್ಟ್ ಒಂದು 4-5 ಡಿಪ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡು ಮತ್ತೆ ಇನ್ನೊಂದು 4-5 ಡಿಪ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳಿ. ಡಿಪ್ ಮಾಡಿ 4 ಮೊಟ್ಟೆನ ನಾನು ಡಿಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಫಸ್ಟ್ ಎಣ್ಣೆಗೆ ಹಾಕೊಂಡ್ಬಿಡೋಣ. ಎಣ್ಣೆ ಕಾದಿದೆ, ಒಂದೊಂದೇ ಹಾಕೊಳ್ಳೋಣ. ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಡಿ. ಇಷ್ಟು ಆಗಿದೆ, ಸಪ್ರೇಟ್ ಆಗಿ ಎತ್ತಿಕೊಳ್ತಾ ಇದ್ದೀನಿ. ಮೊಟ್ಟೆಗೆ ನೀಟಾಗಿ ಕೋಟಿಂಗ್ ಹಾಕಬೇಕು. ಮೊಟ್ಟೆ ಕೋಟಿಂಗ್ ಆಗಿಲ್ಲ ಅಂತಂದ್ರೆ ಇದು ವೈಟ್ ಕಲರ್ ಇದೆಯಲ್ಲ, ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉಳಿದಿರೋದನ್ನು ಇದೇ ತರನೇ ಹಾಕೊಳ್ತೀನಿ. ನೋಡಿ, ಈ ತರ ಹಾಕೊಂಡಿರ್ತೀರಲ್ಲ ಎಣ್ಣೆಗೆ, ನೀಟಾಗಿ ಈ ತರ ಮಡಗಿಟ್ಕೊಂಡು ಈ ತರ ಬ್ಯಾಕ್ ಸೈಡ್ ಸ್ವಲ್ಪ ಫುಲ್ ಕೋಟಿಂಗ್ ಕೊಟ್ಟು ಕೋಟ್ ಮಾಡಿಕೊಂಡು ನೀಟಾಗಿ ಫಿಲ್ ಆಗಿರ್ಬೇಕು. ಆವಾಗ ನೀವು ಎಣ್ಣೆಗೆ ಹಾಕೋಬಹುದು. ಹುಷಾರಾಗಿ ನೀವು ತಿರುಗಿ ಹಾಕೋಬೇಕು. ಇದೇ ತರನೇ 2 ಕಡೆ ನಾವು ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆನೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಅಕಸ್ಮಾತ್ ನೀವು ಎಣ್ಣೆಗೆ ಹಾಕಿದಾಗ ಏನಾದರೂ ಅದು ಕೋಟಿಂಗ್ ಬಿಟ್ಕೊಳ್ತು ಅಂತಂದರೆ ನೀವು ತುಂಬ ಹೊತ್ತು ಅದನ್ನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ವೈಟ್ ಇದೆಯಲ್ಲ ಅದು ಎಗ್ರುತ್ತೆ. ಹುಷಾರಾಗಿ ನೋಡಿಕೊಂಡು ಮಾಡಿ. ನೋಡಿ ಎಷ್ಟು ಸಖತ್ತಾಗಿದೆ. ಇದೇ ಥರನೇ ಎಲ್ಲಾನು ಫ್ರೈ ಮಾಡ್ಕೊಳ್ತೀನಿ ನಾನು. ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಕಬಾಬ್ ರೆಡಿ ಆಗಿದೆ.